ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸರ್ಕಾರಿ ಆವರಣದಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮವನ್ನು ನಡೆಸಬಾರದು ಅನ್ನುವ ಸರ್ಕಾರಿ ಆದೇಶ ಏನಿತ್ತೋ ಇದಕ್ಕೆ ಧಾರವಾಡ ವಿಭಾಗೀಯ ಮಧ್ಯಂತರ ಪೀಠ ತಡೆಯನ್ನು ಕೊಟ್ಟಿದೆ. ಇದು ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅನ್ನೋ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಹೊರಡಿಸಿದ ಆದೇಶ ಇತ್ತಲ್ಲ, ಒಂದು ಘನ ಸರ್ಕಾರ ಹೊರಡಿಸಿದಂಥ ಆದೇಶ ಅದು ಸಾರ್ವಜನಿಕರ ಹಕ್ಕುಗಳನ್ನು ಕಸಿಯುವಂಥ ಆದೇಶ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತೀರ್ಪು ಕೊಟ್ಟಿರುವಂಥದ್ದು. ಇಲ್ಲಿ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ RSS ಚಟುವಟಿಕೆಗಳನ್ನು ತಡೆ ಹಿಡಿಯೋದಕ್ಕೇನೆ ಈ ಕೆಲಸವನ್ನು ಮಾಡೋಕ್ಕೆ ಹೊರಡ್ತು ಅನ್ನೋದು ಬಹಳ ಬಾರಿ ಚರ್ಚೆ ಆಗ್ತಾ ಇರುವಂಥ ವಿಷಯ. RSS ಏನು ಸಂಘದ ಶತಾಬ್ದಿಯ ಸಂದರ್ಭ, 100ನೇ ವರ್ಷಾಚರಣೆಯ ಸಂದರ್ಭ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಪಥಸಂಚಲನ ಮಾಡ್ತಾ ಇದೆ. ಅದು ಸಹಜವಾಗಿ ವಿಜಯದಶಮಿ ದಿನ ಪಥಸಂಚಲನ ಮಾಡುತ್ತೆ. ಈ ವರ್ಷ 100ನೇ ವರ್ಷ ಆಗಿರೋದ್ರಿಂದ ವಿಶೇಷವಾಗಿ ಸಂಭ್ರಮವನ್ನು ಆಚರಿಸ್ತಾ ಇದೆ. ಆದರೆ ಈ ಸಂಭ್ರಮವನ್ನು ನೋಡಿ ತಡ್ಕೊಳ್ಳೋಕ್ಕಾಗದೆ ಉರ್ಕೊಂಡಿರುವಂಥ ಸರ್ಕಾರ ಈ ರೀತಿಯ ಅಂದರೆ ಸರ್ಕಾರಿ ಸಂಸ್ಥೆಗಳ ಆವರಣದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ 10 ಜನಕ್ಕಿಂತ ಹೆಚ್ಚು ಜನ ಸೇರೋ ಹಾಗಿಲ್ಲ, ಗುಂಪುಗೂಡೋ ಹಾಗಿಲ್ಲ ಅನ್ನುವ ಆದೇಶವನ್ನು ಕೊಟ್ಟಿದ್ದು ಇದು ಸಂವಿಧಾನ ಕೊಟ್ಟಿರುವಂಥ ಹಕ್ಕುಗಳನ್ನು ಕಸಿಯುವಂಥದ್ದು ಅಂಥೇಳಿ ಧಾರವಾಡ ವಿಭಾಗೀಯ ಪೀಠ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಇಲ್ಲಿ ಜನಸಾಮಾನ್ಯರಿಗಿರುವಂತಹ ಒಂದು ಸಾಂವಿಧಾನಿಕ ಹಕ್ಕಿದೆಯಲ್ಲ, ಒಂದು 10 ಜನ ಸೇರಿ ಯಾವುದೋ ಒಂದು ಸಭೆಯಲ್ಲಿ ಭಾಗವಹಿಸುವಂಥದ್ದು, ಒಂದು 10 ಜನ ಸೇರಿ ಯಾವುದೋ ಒಂದು ನಗೆಕೂಟವನ್ನು ಮಾಡೋದು ಅಥವಾ ಚರ್ಚೆ ಮಾಡೋದು, ಶಾಂತಿಯುತವಾಗಿ ಒಂದು ಮನುಷ್ಯ ಸಂಘಜೀವಿ ಒಟ್ಟಾಗಿ ಸೇರಿಕೊಂಡು ಮಾಡುವಂಥ ಒಂದಷ್ಟು ಚಟುವಟಿಕೆಗಳನ್ನು ನಿರ್ಬಂಧಿಸುವಂಥ ಯಾವ ಹಕ್ಕು ಕೂಡ ಸರ್ಕಾರಕ್ಕೆ ಇಲ್ಲ ಅನ್ನೋದನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಕೊಟ್ಟಿರುವಂಥ ತೀರ್ಪು. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟು ನಾವಿದನ್ನು ಆದೇಶವನ್ನು ಮೇಲ್ಮನವಿ ಕೇಳ್ತೀವಿ, ಪ್ರಶ್ನಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಅಂದರೆ ಇದು ಬಹಳ ಇಂಪಾರ್ಟೆಂಟಾಗಿ ಈಗ RSS ನವೆಂಬರ್ 2ಕ್ಕೆ ಏನು ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಮನವಿಯನ್ನು ಕೊಟ್ಟಿದೆಯೋ ಅದರ ಮೇಲೆ ಏನು ಪರಿಣಾಮ ಬೀರುತ್ತೆ, ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಅನ್ನುವ ಕುತೂಹಲ ಹೆಚ್ಚಾಗ್ತಾ ಇದೆ. ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ.